ನೋಡಿ, ಪಾಕಿಸ್ತಾನಕ್ಕೆ ಕೆಟ್ಟ ಮೇಲೂ ಕೂಡ ಬುದ್ಧಿ ಬರಲಿಲ್ಲ, ಬರೋದೂ ಇಲ್ಲ. ಯಾಕಂದ್ರೆ ಅದು ಪಾಕಿಸ್ತಾನ. ಅದಕ್ಕೆ ಅರ್ಥ ಆಗಬೇಕು ಅನ್ನೋದ್ರೆ ಅದರ ಭಾಷೆಯಲ್ಲೇ ಕಳಿಸ್ಬೇಕು. ಯಾವ ಭಾಷೆಯಲ್ಲಿ ಅಂತಂದ್ರೆ ಈಗ ಭಾರತ ಕೊಡ್ತಾ ಇರುವಂತ ಭಾಷೆ. ಬೇಡಪ್ಪ ಬೇಡ, ಭಾರತದ ಸಹವಾಸ ಮಾಡಿದ್ರೆ ಇಷ್ಟೊತ್ತಿಗೆ ಅದು ಬೆಳೆದು ನಿಂತಿರೋದು. ಸಹವಾಸ ಮಾಡಿಲ್ಲ, ಅದು ಶತ್ರುವನ್ನ ಮಾಡ್ಕೊಂಡಿದೆ. ಹಾಗಾಗಿನೇ ಈ ಪರಿಸ್ಥಿತಿ ಆಗಿರೋದು. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಕೆಟ್ಟ ಹೋಗಿದೆ ಪಾಕ್. ಕಾಶ್ಮೀರದಲ್ಲಿ BSF ಯೋಧರು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ಸಾಂಬಾದಲ್ಲಿ 7 ಜೈಷೆ ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ. ಅಂತಾರಾಷ್ಟ್ರೀಯ ಗಡಿ ಭಾಗಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಚಂಡೀಗಢದಲ್ಲಿ ಸೈರನ್ ಮೊಳಗಿದೆ. ಹೊರಬಾರದಂತೆ ವಾರ್ನ್ ಅನ್ನ ನೀಡಲಾಗಿದೆ. ಕಾರಣ ಈಗ ಯಾವಾಗ ಬೇಕಾದ್ರೂ ಕೂಡ ಮಿಸೈಲ್ಗಳು ಬರಬಹುದು. ಡ್ರೋನ್ ಅನ್ನ ಪಾಕಿಸ್ತಾನ ಹಾರಿಸಬಹುದು. ನಿನ್ನೆ ಅಷ್ಟೇ 300 ರಿಂದ 400 ಡ್ರೋನ್ಸ್ಗಳನ್ನ ದಾಳಿಯ ಮಾಡಿ ಯತ್ನವನ್ನ ಮಾಡಿತ್ತು. ಎಲ್ಲಿ ಬೇಕಲ್ಲೂ ಕೂಡ ಹೊಡಿಬಹುದು ಅದು ಅಂತೇಳಿ. ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭಾರತದ ದಾಳಿಯ ಹೊಡೆತಕ್ಕೆ ಪಾಕ್ ವಿಲವಿಲ. BSF ಯೋಧರ ಭರ್ಜರಿ ಬೇಟೆ. ಸಾಂಬಾದಲ್ಲಿ 7 ಜೈಷ್ ಉಗ್ರರು ಉಡೀಸ್. ಭಾರತದ ಮಿಸೈಲ್ ಡ್ರೋನ್ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗಿದೆ. ಭಾರತದ ಹೊಡೆತಕ್ಕೆ ಪಾಕ್ ವಿಲವಿಲ ಅಂತಿದ್ದು, ಈ ನಡುವೆಯೂ ಭಾರತದ ಗಡಿಯೊಳಗೆ ಉಗ್ರರು ಒಳನುಸುಳುವ ಪ್ರಯತ್ನ ಮಾಡಿದ್ದಾರೆ. ಸಾಂಬಾ ಪ್ರದೇಶದಲ್ಲಿ 7 ಶಂಕಿತ ಉಗ್ರರನ್ನ ಭಾರತದ BSF ಯೋಧರು ಹತ್ಯೆ ಮಾಡಿದ್ದಾರೆ. ಜೊತೆಗೆ ಶಂಕಿತರ ಮನೆಗಳನ್ನು ಧ್ವಂಸ ಮಾಡಿದ್ದು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಉರಿಯಲ್ಲಿ ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಗೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬದ ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇತ್ತ LOCಯಲ್ಲಿ ಕದನ ವಿರಾಮ ಉಲ್ಲಂಘಿಸಿರೋ ಪಾಕಿಸ್ತಾನ ನಾಗರಿಕ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ರಾತ್ರಿಯಿಡೀ ಶೆಲ್ ದಾಳಿ ಮಾಡಿವೆ. ಆದರೆ ಭಾರತ ಇದಕ್ಕೆ ತಕ್ಕ ಉತ್ತರವನ್ನೇ ನೀಡಿದೆ. ಭಾರತದ ಡ್ರೋನ್ ಮತ್ತೆ ಮಿಸೈಲ್ ದಾಳಿಗಳಿಗೆ ಪಾಕಿಸ್ತಾನ ನಲುಗಿ ಹೋಗಿದೆ. ಪ್ರತಿಕ್ರಿಯೆ ಕೊಡೋಕೆ ಆಗದೆ, ಸಾಧ್ಯವಾಗದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ತನ್ನ ಭಯೋತ್ಪಾದಕರನ್ನ ಭಾರತದ ಗಡಿ ಒಳಗೆ ನೂಳಿಸ್ಲಿಕ್ಕೆ ಅಥವಾ ಅವರನ್ನ ಕಳಿಸ್ಕೊಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಸಾಂಬಾದಲ್ಲಿ 7 ಭಯೋತ್ಪಾದಕರು ನುಸುಳ್ಳಿಕ್ಕೆ ಏನು ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಈ ಪ್ರಯತ್ನವನ್ನ ಕೂಡ ಈಗ BSF ಯೋಧರು ವಿಫಲವನ್ನ ಮಾಡಿದ್ದಾರೆ. ಆ ಭಯೋತ್ಪಾದಕರನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಉರಿಯಲ್ಲೂ ಕೂಡ ಒಬ್ಬ ಮಹಿಳೆ ಕೂಡ ಈ ಒಂದು ಅಪ್ರಚೋದಿತ ಗುಂಡಿಗೆ ದಾಳಿಯಲ್ಲಿ ಬಲಿಯಾಗಿರುವಂತಹ ಘಟನೆಯು ಕೂಡ ಈಗ ಸದ್ಯಕ್ಕೆ ವರದಿ ಆಗ್ತಾ ಇದೆ. ಇನ್ನು ಉರಿ ಸೆಕ್ಟರ್ನಲ್ಲಿರೋ ಸಿಯಾಲ್ಕೋಟ್, ಬೋನಿಯಾರ್, ಕಮಲ್ಕೋಟ್, ಮೊಹರಾ ಮತ್ತು ಜಿಂಗಲ್ ಪ್ರದೇಶಗಳ ಮೇಲೂ ಶೆಲ್ ದಾಳಿ ಮಾಡಿದೆ. ಇದರಿಂದಾಗಿ ಹಲವು ಕಟ್ಟಡಗಳು ಹಾನಿಯಾಗಿವೆ. ಭೀಕರ ದಾಳಿಗೆ ಬೆದರಿದ ಜನ ಅಲ್ಲಿಂದ ಎಸ್ಕೇಪ್ ಆಗಿ ಮಸೀದಿ, ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ರು. ಶೆಲ್ ದಾಳಿಯಿಂದ ತಪ್ಪಿಸಿಕೊಳ್ಳಲು ಹೋದಾಗ ಕಾರಿಗೆ ಶೆಲ್ ತಾಗಿ ಮಹಿಳೆ ಅಪ್ಪಳಿಸಿದ ಹಿನ್ನೆಲೆ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ರಜೇವಾರ್ನೆ ನಿವಾಸಿ ಬಶೀರ್ ಖಾನ್ ಅವರ ಪತ್ನಿ ನರ್ಗಿಸ್ ಬೇಗಂ ಸಾವನ್ನಪ್ಪಿದ್ರೆ, ಹಫೀಜಾ ಎಂಬ ಮತ್ತೊಬ್ಬ ಮಹಿಳೆಗೆ ಗಾಯಗಳಾಗಿದ್ದು ಬರಾಮುಲ್ಲಾ JMC ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ರಜೇವಾರ್ನಿಂದ ಬರಾಮುಲ್ಲಾಗೆ ವಾಹನದಲ್ಲಿ ಹೋಗ್ತಿದ್ದಾಗ ಈ ದಾಳಿಯಾಗಿದೆ. ಪೂಂಚ್ನಲ್ಲಿಯೂ ಹಲವು ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಉರಿ ಸೆಕ್ಟರ್ನಲ್ಲಿರುವಂತಹ ಸಿಯಾಲ್ಕೋಟ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಶೆಲ್ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮನೆಗಳ ಮೇಲೆ ಶೆಲ್ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರು ಅಲ್ಲಿ ಜೀವವನ್ನ ಉಳಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಭಾಗಗಳಿಗೆ ಓಡಿ ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗೆ ಓಡಿ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಮಹಿಳೆಯೊಬ್ಬರಿಗೆ ಶೆಲ್ ತಗುಲಿ ಆಕೆ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಕೂಡ ವರದಿಯಾಗಿರುವಂತದ್ದು. ಈಗ ತಾತ್ಕಾಲಿಕವಾಗಿ ಜನರು ಆಶ್ರಯವನ್ನು ಪಡೀಲಿಕ್ಕೆ ಮಸೀದಿ ಮತ್ತೆ ಬೇರೆ ಬೇರೆ ಮದರಸಗಳನ್ನು ಕೂಡ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು. ಕೆಲವು ಸ್ಥಳಗಳಲ್ಲಿ ಏನು ಬಂಕರ್ಗಳಿದ್ವು, ಆ ಬಂಕರ್ಗಳನ್ನು ಕೂಡ ಬಳಸ್ಕೊಳ್ಳುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಉರಿ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳು ಏನಿದಾವೆ, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಈಗ ದೊಡ್ಡ ಪ್ರಮಾಣದ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಕೆಟ್ಟ ಪಾಕ್. ಅಂತಾರಾಷ್ಟ್ರೀಯ ಗಡಿ ಭಾಗಗಳಲ್ಲಿ ಹೈ ಅಲರ್ಟ್. ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾದ ಬೆನ್ನಲ್ಲೇ ಗಡಿ ಗ್ರಾಮಗಳಿಂದ ಸುಮಾರು 10,000 ನಿವಾಸಿಗಳನ್ನ ಸ್ಥಳಾಂತರಿಸುವ ಕಾರ್ಯ ನಡೆಯುತ್ತಿದೆ. ಈ ಹೊತ್ತಿನಲ್ಲೇ ಪಾಕ್ ಅಮಾಯಕರನ್ನ ಗುರಿಯಾಗಿಸಿ ಶೆಲ್ ದಾಳಿ ನಡೆಸಿದೆ. ಪಾಕ್ ದಾಳಿಯಿಂದ ಪೂಂಚ್ ಜಿಲ್ಲೆ ಮಾತ್ರವಲ್ಲದೆ ಉರಿ, ಬರಾಮುಲ್ಲಾ, ಕರ್ನಾ, ತಂಗ್ದರ್, ಮೆಂದರ್ ಸೇರಿದಂತೆ ವಿವಿಧೆಡೆ ನಾಗರಿಕರ ಮನೆ ಮಳಿಗೆಗಳು ಹಾನಿಗೊಳಗಾಗಿವೆ. ಇತ್ತ ಜಮ್ಮು ಕಾಶ್ಮೀರದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸುರಕ್ಷತೆಗೆ ಹೆಚ್ಚಿನ ಕ್ರಮ ವಹಿಸಲಾಗಿದೆ. ಇನ್ನು ಭಾರತೀಯ ರಕ್ಷಣಾ ಪಡೆಗಳ ದಿಟ್ಟ ಉತ್ತರಕ್ಕೆ ಕಕ್ಕಾಬಿಕ್ಕಿಯಾಗಿರುವ ಪಾಕಿಸ್ತಾನದ ಸಿಂಧ್, ಪಂಜಾಬ್ ಕಂಟೋನ್ಮೆಂಟ್ಗಳಲ್ಲಿ ಭೀತಿ ಹೆಚ್ಚಾಗಿದೆ. ಹೀಗಾಗಿ ಮಿಲಿಟರಿ ಕಂಟೋನ್ಮೆಂಟ್ಗಳನ್ನು ಸಾಮೂಹಿಕವಾಗಿ ಸ್ಥಳಾಂತರವಾಗ್ತಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಗುಜರಾತ್, ಪಂಜಾಬ್ ರಾಷ್ಟ್ರಗಳ ಗಡಿಯಲ್ಲಿ ಭಾರತೀಯ ಸೇನೆ ಸುತ್ತುವರೆದಿದ್ದು ಹೈ ಅಲರ್ಟ್ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಗಡಿಭಾಗದ ಹಳ್ಳಿಗಳಿಗೆ ಆತಂಕ ಹೆಚ್ಚಾಗಿರುವಂಥದ್ದು. ಹೀಗಾಗಿ 10,000 ನಿವಾಸಿಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂಥ ಕೆಲಸ ಈಗಾಗಲೇ ಆಗ್ತಾ ಇರುವಂಥದ್ದು.
ಶೆಲ್ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅದಕ್ಕೆ ತಕ್ಕ ಶಾಸ್ತಿಯನ್ನು ಭಾರತೀಯ ಸೇನೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಆತಂಕದ ವಾತಾವರಣ ಇರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ 2 ದಿನಗಳ ಕಾಲ ರಜೆಯನ್ನು ಕೂಡ ಕೊಟ್ಟಿರುವಂಥದ್ದು, ಕ್ಲೋಸ್ ಮಾಡಿರುವಂಥದ್ದು. ಈ ರೀತಿಯಾಗಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಗಡಿಭಾಗದ ಜಿಲ್ಲೆಗಳು ಏನಿವೆ, ಗಡಿಭಾಗದ ಹಳ್ಳಿಗಳೇನಿವೆ, ಅಂತಹ ಹಳ್ಳಿಗಳನ್ನು ಹೆಚ್ಚು ಒತ್ತು ಕೊಟ್ಟು ಬೇರೆಡೆಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ಮಾಡಿರುವಂಥ ದಾಳಿಯಿಂದಾಗಿ ಒಂದಷ್ಟು ಗಡಿಭಾಗದ ಹಳ್ಳಿಗಳಿಗೆ ಮನೆಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು ಕೂಡ ಆಗಿದೆ. ಹಾಗಾಗಿ ಯಾವುದೇ ರೀತಿಯ ನಾಗರಿಕರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಭಾರತೀಯ ಸೇನೆ ಅವರೆಲ್ಲರನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿ ನಾಗರಿಕರನ್ನ ರಕ್ಷಣೆ ಮಾಡುವಂತ ಕೆಲಸ ಈಗಾಗಲೇ ಆಗ್ತಾ ಇರುವಂತದ್ದು. ಚಂಡೀಗಢದಲ್ಲಿ ಮೊಳಗಿದ ಸೈರನ್, ಮನೆಯಿಂದ ಹೊರಬಾರದಂತೆ ಎಚ್ಚರಿಕೆ. ಪಾಪಿ ಪಾಕಿಸ್ತಾನ ನಾಗರಿಕ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿರೋ ಹಿನ್ನೆಲೆ ಚಂಡೀಗಢದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ಯಾವ ಕ್ಷಣದಲ್ಲಾದ್ರೂ ಪಾಕ್ನಿಂದ ದಾಳಿಯಾಗುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಸೈರನ್ ಮೊಳಗಿಸಿದ್ದಾರೆ. ಜನರು ಯಾರು ಮನೆಯಿಂದ ಹೊರಗಡೆ ಬರಬಾರದು, ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಓಡಾಡುವಂತಿಲ್ಲ, ಯಾವುದೇ ಕಾರಣಕ್ಕೂ ಬಾಲ್ಕನಿಗಳ ಮೇಲೆ ನಿಂತುಕೊಳ್ಳಬಾರದು ಎಂದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಪಂಜಾಬ್, ರಾಜಸ್ಥಾನ್, ಚಂಡೀಗಢದಲ್ಲಿ ವಾಹನಗಳ ತಪಾಸಣೆ ಮಾಡಲಾಗ್ತಿದೆ. ಇನ್ನು ದೇಶದ 20ಕ್ಕೂ ವಿಮಾನ ನಿಲ್ದಾಣಗಳು ಬಂದಾಗಿದ್ದು ವಿಶೇಷ ರೈಲುಗಳ ವ್ಯವಸ್ಥೆ ಮಾಡಲಾಗಿದೆ. ಜಮ್ಮು ಉದ್ದಂಪುರದಿಂದ ದೆಹಲಿಗೆ ಹೆಚ್ಚುವರಿ 3 ಸ್ಪೆಷಲ್ ಟ್ರೈನ್ಗಳ ವ್ಯವಸ್ಥೆಯನ್ನ ರೈಲ್ವೆ ಇಲಾಖೆ ಕಲ್ಪಿಸಿದೆ. ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಪಾಕ್ ಸೇನೆಗೆ ಭಾರತ ತಕ್ಕ ತಿರುಗೇಟು ನೀಡುತ್ತಿದೆ. ಒಟ್ಟಾರೆ ಪಾಕಿಸ್ತಾನ ಯಾವ ದಿಕ್ಕಿನಲ್ಲಿ ಹೇಗೆ ದಾಳಿ ಮಾಡಲು ಮುಂದಾದ್ರೂ ಭಾರತ ತನ್ನದೇ ಬತ್ತಳಿಕೆಯಲ್ಲಿರೋ ಅಸ್ತ್ರಗಳನ್ನು ಪ್ರಯೋಗಿಸಿ ತಕ್ಕ ಉತ್ತರ ನೀಡುತ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.